ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ವಿಲವಿಲ ಒದ್ದಾಡಿ ಹೋಗಿದೆ. ಭಾರತದ ಏರ್ ಸ್ಟ್ರೈಕ್ಗೆ ಪಾಕ್ ಸೇನೆ ಫುಲ್ ತಂಡ ಹೊಡೆದ್ಬಿಟ್ಟಿದೆ. ಏರ್ ಸ್ಟ್ರೈಕ್ನಲ್ಲಿ ಪಾಕ್ನ 11 ಸೇನಾಧಿಕಾರಿಗಳ ಸಾವಾಗಿದೆ. ಭೂಸೇನೆಯ 6 ಅಧಿಕಾರಿಗಳು, ವಾಯುಸೇನೆಯ 5 ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ ಅಂತ ಪಾಕಿಸ್ತಾನ ಫೈನಲಿ ಒಪ್ಪಿಕೊಳ್ಳುತ್ತಾ ಇದೆ. ಇನ್ನು ಪಾಕಿಸ್ತಾನದ ವಾಯು ನೆಲೆಗಳಂತೂ 20% ಡ್ಯಾಮೇಜ್ ನಾವು ಮಾಡಿದೀವಿ ಅಂತ ಹೇಳ್ತಾ ಇದ್ವಲ್ಲ, ಅದೆಲ್ಲ ಕಂಪ್ಲೀಟ್ ನಾಮಾವಶೇಷ ಆಗಿದೆ. ಅದನ್ನು ರಿಪೇರಿ ಮಾಡೋಕ್ಕಾದ್ರೂ ಅವ್ರಿಗೆ ಇನ್ನೊಂದು 2-3 ವರ್ಷ ಬೇಕು. ಧ್ವಂಸಗೊಂಡ ಪಾಕ್ ಏರ್ಬೇಸ್ನ ಮತ್ತಷ್ಟು ದೃಶ್ಯ ಕೂಡ ಲಭ್ಯ ಆಗ್ತಾ ಇದೆ. ನಿಮಗೆ ನಾವು ಬಿಫೋರ್ ಮತ್ತು ಆಫ್ಟರ್ ಹಾನಿಯ ಪರಿಣಾಮ ಏನು ಅನ್ನೋದನ್ನು ತೋರಿಸ್ತಾ ಇದ್ದೀವಿ, ಚಿತ್ರಣವನ್ನು ತೋರಿಸ್ತಾ ಇದ್ದೀವಿ. ಸ್ಯಾಟಲೈಟ್ ಇಮೇಜಸ್ ಜೊತೆಗೆ ಅಟ್ಯಾಕ್ ಆಗಬೇಕಾದ್ರೆ ತೆಗೆದುಕೊಂಡಿರುವಂತಹ ಕೆಲ ಇಮೇಜಸ್ ಹೇಳ್ತಾ ಇದೆ ನೋಡಿ. ಅಲ್ಲೊಂದು ಬಿಲ್ಡಿಂಗ್ ಸ್ಟ್ರಕ್ಚರ್ ಮಾದರಿಯಲ್ಲಿ ಫಸ್ಟ್ ಒಂದು ಸ್ಟ್ರಕ್ಚರ್ ಇರುತ್ತೆ, ಅದಕ್ಕಾಗಿರೋ ಡ್ಯಾಮೇಜು ನಮ್ಮ ಕ್ಷಿಪಣಿಗಳಿಂದ ಏನು ಅನ್ನೋದಕ್ಕೆ ಉತ್ತರವನ್ನು ಮತ್ತೊಂದು ಪಿಕ್ಚರ್ ನಮಗೆ ಕೊಡ್ತಾ ಇದೆ. ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ, ಅಲ್ಲಿ ನೀವು ಒಂದು ಏರ್ ಸ್ಟ್ರಿಪ್ಪನ್ನು ನೋಡ್ತಾ ಇದ್ದೀರಾ, ರನ್ವೇ ಅಂತ ನಾವೇನು ಕರಿತೀವಿ, ಅಲ್ಲೂ ಅಷ್ಟೇ. ಇನ್ನು ನೂರ್ ಖಾನ್ ಏರ್ ಬೇಸ್ದು ಕತೆ ಹಿಂಗೆ, ಬಿಫೋರ್ ಹೆಂಗಿತ್ತು, ಆಫ್ಟರ್ ಎಲ್ಲಿ ದಾಳಿ ಆಗಿದೆ ಅಂತ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಯಾವ ಭಾಗವನ್ನು ಟಾರ್ಗೆಟ್ ಮಾಡಿ ಪ್ರಿಸೈಸ್ ಆಗಿ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ಹೊಡೆದ ಪರಿಣಾಮ ಆ ಏರ್ ಬೇಸ್ಗಳು ಕೂಡ ಈಗ ಕಾರ್ಯಾಚರಣೆ ಮಾಡೋದಕ್ಕೆ ಯೋಗ್ಯವಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ತುಂಬ ಇಂಪಾರ್ಟೆಂಟ್ ಇದು, ಯಾಕಂದರೆ ರನ್ವೇಗಳಿರುತ್ತಲ್ಲ ಏರ್ಬೇಸ್ನಲ್ಲಿ, ಅದು ವಿಮಾನ ಟೇಕ್ ಆಫ್ ಆಗೋದಕ್ಕೆ, ಲ್ಯಾಂಡ್ ಆಗೋದಕ್ಕೆ ಇಂಪಾರ್ಟೆಂಟು. ಮತ್ತು ಅಲ್ಲಿನ ರೆಡಾರ್ ಸಿಸ್ಟಮು ಶತ್ರು ಪಾಳ್ಯದಿಂದ ಯಾವುದಾದ್ರು ಫೈಟರ್ ಏರ್ಕ್ರಾಫ್ಟ್ಗಳು ಬರ್ತಿದೆಯಾ ಅಂತ ನೋಡೋದಕ್ಕೂ ತುಂಬ ಇಂಪಾರ್ಟೆಂಟ್. ಸೊ ಅಲ್ಲಿ ಡ್ಯಾಮೇಜ್ ಆಗಿದೆ, ಅಲ್ಲೇ ಹೊಡೆದಿರೋದು. ಇನ್ನು ಆಪ್ರೇಷನ್ ಎಲ್ಲಿಂದ ಮಾಡ್ತಾರೆ? ಫ್ಲೈಟ್ನ ಸುಮ್ಮನೆ ಎಲ್ಲಿಂದ ಅಲ್ಲಿ ಹಾರ್ಸೋಕ್ಕಾಗಲ್ಲ, ಅದು ಬಸ್ಸಲ್ಲ. ಹೀಗಾಗಿ ಈ ಜಾಗ ಕೂಡ ಡ್ಯಾಮೇಜ್ ಆಗಿದೆ. ಏರ್ ಸ್ಟ್ರಿಪ್ ಡ್ಯಾಮೇಜ್ ಆಯಿತು ಅಂದರೆ ಮುಗೀತು ಅವ್ರ ಕತೆ, ಆ ರಾಷ್ಟ್ರದ ಕತೆ ಮುಗೀತು ಅಂತ ಅರ್ಥ. ಯುದ್ಧ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಮುಗೀತು ಅಂತ ಅರ್ಥ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ಏರ್ ಬೇಸ್ ಮೇಲೆ ಆಗಿರುವಂತಹ ಡ್ಯಾಮೇಜ್ ಇದೆಯಲ್ಲ, ಅದನ್ನು ನೋಡ್ತಾ ಇದ್ರೆ ಪ್ರಾಬಬ್ಲಿ ಲಾಸ್ ರಿಕವರಿಗೆ 3-4 ತಿಂಗಳು ಮಾತ್ರ ಅವ್ರಿಗೆ ಬೇಕಾಗಲ್ಲ, 3-4 ವರ್ಷ ಬೇಕಾಗತ್ತೆ. ವಾಪಸ್ ಅದೆಲ್ಲ ಸುಧಾರಿಸ್ಕೊಂಡು ರೆಡಿ ಮಾಡಿಕೊಂಡು ವಾಪಸ್ ನಮ್ಮ ಹತ್ರ ಏನೋ ವಾಯು ಮಾರ್ಗದ ಮೂಲಕ ಬರೋದಕ್ಕೆ ಒಂದು 10-12 ವರ್ಷ ಬೇಕಾಗುತ್ತೆ ಅನ್ನೋದು ಒಂದು ಅಂದಾಜು. ಮಮತಾ, ನೀವು ಹೇಳಿದಾಗೆ ಯುದ್ಧಕ್ಕೂ ಮುನ್ನವೇ ಪಾಕಿಸ್ತಾನವನ್ನ ಶಸ್ತ್ರತ್ಯಾಗ, ಅದು ಕೂಡ ಮಂಡಿಯೂರಿ ಶಸ್ತ್ರತ್ಯಾಗವನ್ನ ಮಾಡುವಂತೆ ಭಾರತ ಮಾಡಿದೆ. ಅದರಲ್ಲೂ ಕೂಡ ಈ ಬಾರಿ ಆಪರೇಷನ್ ಸಿಂಧೂರದಲ್ಲಿ ವೈಮಾನಿಕ ದಾಳಿ ಭಾರತದಂತೂ ಇಡೀ ಜಗತ್ತಿಗೆ ಅಚ್ಚರಿ. ಎಲ್ಲಾ ಪವರ್, ವಾಯು ನೆಲೆಯ ಎಷ್ಟು ಪವರ್ ಇದೆಯೋ ಅಷ್ಟು ಪವರ್ ಅನ್ನ ಕಂಪ್ಲೀಟ್ ಆಗಿ 100% ಎಫೆಕ್ಟ್ ಮಾಡಿರುವಂತಹ ಆಪರೇಷನ್ ಸಿಂಧೂರ. ಸೊ ಹಾಗಾಗಿ ಇದು ದೊಡ್ಡ ಮಟ್ಟದ ಪಾಕಿಸ್ತಾನದ 12 ವಾಯು ನೆಲೆಗಳು ಕಂಪ್ಲೀಟ್ ಆಗಿ ಉಡಿಸಾಗಿದೆ. ಒಂದು ಅಣ್ವಸ್ತ್ರ ಇರುವಂತಹ ರಾಷ್ಟ್ರ ಮಗದೊಂದು ರಾಷ್ಟ್ರದ ಜೊತೆಗೆ ಸೆಣಸಾಟ ಅನ್ನುವಂಥದ್ದು ನಿಜಕ್ಕೂ ಸುಲಭದ ಮಾತಲ್ಲ, ಅದು ಹೈ ರಿಸ್ಕ್ ಇರುವಂಥದ್ದು. ಅದರಲ್ಲೂ ಕೂಡ ಒಂದು ದೇಶದ ವಾಯು ನೆಲೆಯ ಮೇಲೆ ಮಗದೊಂದು ದೇಶ ದಾಳಿ ಮಾಡುತ್ತೆ ಅಂದ್ರೆ ಅದು ದೊಡ್ಡ ಮಟ್ಟದ ಅಚ್ಚರಿ. ಜೊತೆಗೆ ಪವರ್ ಏನಿದೆ ಅನ್ನುವಂಥದ್ದನ್ನ ಜಗತ್ತಿಗೆ ಸಾರುವಂಥದ್ದು. ಜೊತೆಗೆ ಆ ವಾಯು ನೆಲೆಯ ಮೇಲೆ ದಾಳಿ ಮಾಡಬೇಕಾದ್ರೆ ಸಾರ್ವಜನಿಕರಿಗೆ ಎಲ್ಲೂ ಕೂಡ ಹಾನಿ ಆಗಬಾರ್ದು. ಯಾಕಂದ್ರೆ ಭಾರತ ಒಂದು ವೇಳೆ ಅಲ್ಲಿನ ನಾಗರಿಕರಿಗೆ ಹಾನಿ ಮಾಡಿದ್ರೆ ಅದು ಜಗತ್ತಿನ ಮುಂದೆ ಪಾಕಿಸ್ತಾನ ಯಾವ ರೀತಿ ಬಿಂಬಿಸುತ್ತೆ ಅನ್ನುವಂತಹ ಸತ್ಯ ಭಾರತಕ್ಕೂ ಕೂಡ ಗೊತ್ತಿದೆ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಭಾರತ ತುಂಬಾ ಗ್ರೌಂಡ್ ರಿಪೋರ್ಟ್ ಎಲ್ಲವನ್ನ ತೆಗೆದುಕೊಂಡು ಈ ದಾಳಿಯನ್ನ ಮಾಡಿರುವಂತದ್ದು. ಸೊ ಹಾಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಆಪರೇಷನ್ ಸಿಂಧೂರ ಸಕ್ಸಸ್ ಹೇಗಾಗಿತ್ತು ಅನ್ನುವಂಥದ್ದು. ಅದರಲ್ಲೂ ಕೂಡ ನೂರ್ ಖಾನ್ ಏರ್ ಬೇಸ್ ಅಂತೂ ಪಾಕಿಸ್ತಾನದ ಪಾಲಿಗೆ ಅದು ಜೀವನಾಡಿ ಆಗಿರುವಂತಹ ಏರ್ ಬೇಸ್ ಅದು. ಸೊ ಹಾಗಾಗಿ ಅದನ್ನ ಕೂಡ ಉಡಿಸ್ ಮಾಡಿರುವಂತದ್ದು. ಪ್ರಮುಖ ನಗರಗಳೇ ನೋಡಿ, ಅದು ಕರಾಚಿ ಆಗಿರ್ಬೋದು, ಕರಾಚಿ, ಸಿಯಾಲ್ಕೋಟ್ ಆಗಿರ್ಬೋದು, ರಾವಲ್ಪಿಂಡಿ ಆಗಿರ್ಬೋದು, ಪಾಕಿಸ್ತಾನದ ಎಲ್ಲವೂ ಕೂಡ ಅಂದ್ರೆ ನರನಾಡಿಗಳು ಏನಂತ ಹೇಳ್ತೀವಿ, ಪ್ರಮುಖ ನಗರಗಳು, ಹೃದಯ ಭಾಗದಲ್ಲಿರುವಂತಹ ನಗರಗಳು, ಅದರ ಮೇಲೆಯೇ ಅಟ್ಯಾಕ್ ಮಾಡಿರುವಂತದ್ದು. ಸೊ ನಿಜಕ್ಕೂ ಕೂಡ ಭಾರತದ ವಾಯುನೆಲೆ ಜೊತೆಗೆ ಸೈನಿಕರ ಪರಾಕ್ರಮದ ಶಕ್ತಿಯಾಗಿ ಇದು ಬರ್ತಾ ಇದೆ. ಜೊತೆಗೆ ಈಗಾಗಲೇ ಪಾಕಿಸ್ತಾನ ಕೂಡ ಎಷ್ಟು ಜನ ಆರ್ಮಿ ಪರ್ಸನ್ಗಳು ಡೆತ್ ಆಗಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಅನ್ನ ಕೂಡ ಕೊಡ್ತಾ ಇದೆ. ಈಗಾಗಲೇ ಭಾರತ ಕೂಡ ಕೊಟ್ಟಿದೆ 35-40 ಜನ ಪಾಕ್ ಸೈನಿಕರು ಹತರಾಗಿದ್ದಾರೆ ಅನ್ನುವಂಥದ್ದು. ಸೊ ಈಗ ಇನ್ನೂ ಕೂಡ ಡೀಟೇಲ್ಸ್ ಬರ್ತಾ ಇದೆ ಮಮತಾ. ರೈಟ್.